ನೋಡಿ ಜಗ್ಗಿ ಕಣೆ. ಅಯ್ಯೋ ಇವತ್ತು ಯಾರು ಏನ್ ಮಾಡ್ತಾನೋ ಗೊತ್ತಿಲ್ಲ ಕಣೆ. ಬೆಳಗ್ಗಿಂದ ಹಾಕೇ ಇಲ್ಲ, ಯಾರು ಸಿಗ್ತಾ ಇಲ್ವೇ? ನಿನಗ್ ಬೇರೆ ಹೇಳ್ಬೇಕಾ? ಜಗ್ಗಿ ಬರ್ತಾ ಇದ್ದಾನೆ ಅಂತ ಗೊತ್ತಿಲ್ವಾ? ನನ್ನ ಮಕ್ಕಳ ಆಟೋದವನು ಮೀಟರ್ ಮೇಲೆ ದುಡ್ಡು ಕೇಳ್ತಾನೆ, ಆದ್ರೆ ಈ ಜಗ್ಗಿ ಒಂದು ಕ್ವಾರ್ಟರ್ ಮೇಲೆ ಯಾವತ್ತಾದ್ರು ಕೇಳಿದ್ನ? ಅದನ್ನು ಕೊಡಕ್ಕಾಗಲ್ಲ ನಿಮ್ಮ ಕೈಯಿಂದ. ನಿಮ್ಮ ಜನ್ಮ ಕೊಡು ಬೆಂಕಿ ಆಗ. ಆ ಲಕ್ಷ್ಮಣ ಸೀತೆನ ಮಾತ್ರ ಹೊರಗಡೆ ಬರಬಾರ್ದು ಅಂತ ಗೆರೆ ಹೇಳ್ದ, ಆದ್ರೆ ಈ ಜಗ್ಗಿ ಇಡೀ ಸ್ಟ್ರೀಟ್ಗೆ ಗೆರೆ ಎಳಿತವನೆ. ಏನೇ ಇಷ್ಟು ಗಟ್ಟೆ ಇದ್ದಿದ್ದು? ಅಂಟೆ ಒಂದು ಹಾರೆ ಇದ್ರೆ ಕೊಡುವ, ಇಲ್ಲಿ ಗೆರೆ ಎಳಿಬೇಕು. ಅದು ಇಲ್ವಾ? ಯಾವನಾದ್ರೂ ಇವತ್ತು ದುಡ್ಡು ಕೊಡದೆ ಈ ಕೋಟೆನ ದಾಟ್ಬಿಡ್ರು ನೋಡೋಣ. ಇವತ್ತು ಈ ಕತ್ತಿ ರಕ್ತ ನೋಡದೆ ಹೋಗಲ್ಲ. ಗೋವಿಂದ ಗುರುವಿನ ಪಾದ ನಡು ರಸ್ತೆಯಲ್ಲಿ ಕತ್ತಿ. ಅಯ್ಯಯ್ಯೋ ಜಗ್ಗಿ ಮಧ್ಯಾಹ್ನದ ಎಸ್ಕೇಪ್ ಆಗೋಣ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್. ಇಲ್ಲಿ ರಾಮಶಾಸ್ತ್ರಿಗಳ ಮನೆ ಇಲ್ಲೇ ಮುಂದೆ 18ನೇ ನಂಬರ್ ಮನೆ ಸರ್. 18 ಸರ್. ರೈಟಾ ಲೆಫ್ಟಾ ಸರ್? ರೀ ಸ್ಟ್ರೈಟ್ ಹೋಗೋಕೆ ದಾರಿ ಗೊತ್ತಾಗ್ತಾ ಇಲ್ಲ, ಇನ್ನು ಲೆಫ್ಟ್ ರೈಟ್ ಬೇರೆ. ಹೋಗ್ರಿ ಹೋಗ್ರಿ. ಅಡ್ರೆಸ್ ಕೇಳಿದಕ್ಕೆ ಈ ತರ ಓಡ್ತಾ ಇದಾರೆ. ರೈಟೋ ಲೆಫ್ಟೋ ಗೊತ್ತಾಗ್ತಿಲ್ವೇ? ಯಾರೋ ಹೊಸಬ ಬರ್ತಾ ಇದ್ದಾನೆ ಕಣೆ. ಅಯ್ಯೋ ಬೇರೆ ಊರ್ನವನ್ ತರ ಕಾಣ್ತಾನೆ ಪಾಪ. ನಡು ಬೀದಿಲಿ ಕತ್ತಿ ಯಾಕೆ ನಿಟ್ಟಿದ್ದಾರೆ? ಯಾರ್ದಾರು ಕಾಲಕ್ಕೆ ತಗ್ಲಿ ಕಟ್ಕಿಟ್ಟಾದ್ರೆ? ವಾಟರ್ ಹೊಡೆದು ಕೋಟೆನೂ ದಾಟ್ಬಿಡ್ನ. ಲೇ ಇವತ್ತು ಜಗ್ಗಿ ರಕ್ತ ನೋಡ್ದೆ ಬಿಡಲ್ಲ ಕಣೆ. ನೀನೊಬ್ಳು ಸುಮ್ಮನೆ ಇರಕ್ಕಾಗಲ್ವೇನೆ? ರಾಮಶಾಸ್ತ್ರಿಗಳು ನಂಬರ್ 18 ರಾಮಾನುಜ ರಸ್ತೆ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಅಯ್ಯಯ್ಯೋ ಈಗ ಯಾಕಯ್ಯ ಬಂದೆ? ಆಮೇಲೆ ಬಾ. ಹೋಗ್ ಹೋಗು ಹೋಗು. ಕಳ್ಳು ನೋಡಿಸ್ದಂಗ್ ಓಡಿಸ್ತಾ ಇದ್ದೀರಲ್ಲ, ನಾನ್ ಬರೀ ಅಡ್ರೆಸ್ ತಾನೇ ಕೇಳ್ದೆ. ಯೋ ಅಡ್ರೆಸ್ ಆಮೇಲೆ ಕೇಳಿವಂತೆ, ಮೊದ್ಲು ನಿನ್ನ ಅಡ್ರೆಸ್ ಉಳಿಸ್ಕೋ. ಏನೋ ಶಬ್ದ ಬಂತಲ್ಲ? ಎಲ್ಲಿ ಅವನು? ಏ ಜಗ್ಗಿ ಎಲ್ಲಿ? ಅಲ್ಲಿ. ಶಾಸ್ತ್ರಿಗಳೇ ಶಾಸ್ತ್ರಿಗಳೇ. ಯಾರು? ಇಲ್ಲಿ ರಾಮಶಾಸ್ತ್ರಿಗಳಂತ. ನಾನೇ ರಾಮಶಾಸ್ತ್ರಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಇಂದ್ರಕುಮಾರ್ ಅಂತ. ಅನಂತರಾಮ್ ಶಾಸ್ತ್ರಿಗಳಿದೆ ನಿಮ್ಗೆ ಕೊಡಕ್ಕೆ ಕೇಳಿದ್ರು. ಸಂತೋಷ. ಏನ್ರಿ ಅದು? ಸ್ವಲ್ಪ ಜೋರಾಗಿ ಓದ್ಬಾರ್ದಾ? ಏನಿಲ್ವೇ, ಮೊನ್ನೆ ನಮ್ಮ ರಾಘಣ್ಣನ ಮಗಳು ಮದುವೆಗೆ ಹೋಗಿದ್ನಲ್ಲ, ಅನಂತ ಶಾಸ್ತ್ರಿಗಳು ಸಿಕ್ಕಿದ್ರು. ದೇವಸ್ಥಾನದಲ್ಲಿ ಲೆಕ್ಕಪತ್ರ ಬರೆಯೋದಕ್ಕೆ ಅವರು ಗುಮಾಸ್ತರು ಬೇಕು ಅಂತ ಹೇಳಿದ್ದೆ, ಅದಕ್ಕೆ ಇವರನ್ನು ಕಳಿಸ್ಕೊಟ್ಟಿದ್ದಾರೆ. ಇಂದ್ರಕುಮಾರ್ ಇವರ ಹೆಸರು. ಇವರ ನಮ್ಮ ಶ್ರೀಮತಿ. ನಮಸ್ಕಾರಮ್ಮ. ನಮಸ್ಕಾರಪ್ಪ. ಈಕೆ ನನ್ನ ಹಿರಿಮಗಳು ಜಾನಕಿ. ಅಮ್ಮ ಜಾನಕಿ, ಬಾಮ ಇಲ್ಲಿ. ಇವರನ್ನು ಕರ್ಕೊಂಡು ಹೋಗಿ ನಮ್ಮ ಹುಚ್ಚಪ್ಪನ ರೂಮಿಗೆ ಬಿಟ್ಬಿಟ್ಟು ಬಾ. ಇನ್ಮೇಲೆ ಇವರು ಅಲ್ಲೇ ಇರ್ತಾರೆ. ಸರಿಯಪ್ಪ. ಅಯ್ಯೋಯ್ಯೋ, ಇದೇನ್ ಸರ್ ಮೈಯೆಲ್ಲ ಕೆಸರು, ಮೂಗಲ್ ಬೇರೆ ರಕ್ತ ಬರ್ತಾ ಇದೆ. ಏನ್ ನಡೀತು ಅಂತ ಗೊತ್ತಿಲ್ವಾ?
ಎಲ್ಲ ನಿನ್ನಿಂದನೇ ಆಗಿದ್ದು ಇದು. ನನ್ನಿಂದನಾ? ಆ ನಾನ್ ನಿಮ್ಮನ್ನ ನೋಡೇ ಇಲ್ವಲ್ಲ. ಓಹೋ ನೋಡೇ ಇಲ್ವಾ? ಏನಯ್ಯ ತಿಂಗಳು ಮಾಡ್ತಾ ಇದೀಯಾ? ನಕ್ಕ ತೋರಿಸ್ತಾ ಇದೀಯಾ? ಇವರು ನಮಗೆ ತುಂಬಾ ಬೇಕಾದವರು ಕಣ. ಇವ್ರ ಹತ್ರ ತರ್ಲೆಗಿರ್ಲೆ ಮಾಡಬೇಡ. ಅಯ್ಯೋ ಏನೋ ನೀನು ಮೂಗಲು ರಕ್ತ. ಅಯ್ಯೋ ದರಿದ್ರದವನೇ, ಯಾವಾಗ ನೋಡು ಏನಾದ್ರು ಒಂದು ಮಾಡ್ಕೊತಿರ್ತೀಯ. ತಗೋ ಇದನ್ನ ತಗೊಂಡೋಗಿ ಡಾಕ್ಟರ್ ತೋರಿಸಿ ಆಮೇಲೆ ಕುಡ್ಕೋ. ಈ ಜುಜುಬಿ 50 ರೂಪಾಯಿ ರಕ್ತ ಸುರಿಸಿ ಸಂಪಾದನೆ ಮಾಡ್ಬೇಕು ನಾನು. ಶಾಸ್ತ್ರಿಗಳೇ, ನಮ್ ಬಗ್ಗೆ ಇವನಿಗೆ ಕರೆಕ್ಟ್ ಆಗಿ ಹೇಳಿ, ನಮ್ ಬಯೋಡಾಟ ಎಲ್ಲ ಹೇಳಿ. ಮೊದ್ಲು ಟೈಟ್ ಆಗಿ ಆಮೇಲೆ ನೋಡ್ತೀನಿ. ಇಲ್ಲ ನೀನ್ ಇಲ್ಲೇ ಇರುವ. ಸದ್ಯ ಪೇಡ ತೊಲಗ್ತಲ್ಲ. ಇಂದ್ರ, ಇವನು ಈ ಏರಿಯಾದಲ್ಲಿ ದೊಡ್ಡ ರೌಡಿನಪ್ಪ. ನೀನ್ ಸ್ವಲ್ಪ ಹುಷಾರಾಗಿರು. ಅಮ್ಮ ಜಾನಕಿ ಕರ್ಕೊಂಡೋಗು. ಆಯ್ತಪ್ಪ. ನಡಿಯೇ. ಲಗೇಜ್ ಇಷ್ಟೇನಾ? ನೀವೊಬ್ರೇನಾ ಇಲ್ಲ ಮನೇಲಿ ಇನ್ಯಾರಾದ್ರೂ? ಬೇಡ, ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡಿ. ಜಾಸ್ತಿ ಮಾತಾಡೋರು ಸುಳ್ಳು ಹೇಳೋರು ಅಂತಾರೆ. ನಾನು ನಿಮ್ ಹಾಗೆ ಜಾಸ್ತಿ ಮಾತಾಡಲ್ಲ, ಸ್ವಲ್ಪ ನಾಚಿಕೆ ಸ್ವಭಾವ. ಏಯ್ ಜಾನ್ಕಿ, ಇವ್ರೇನಾ ನಿನ್ ರಾಮ? ಏಯ್ ಇಲ್ಲಿ ನೋಡ್ಕೊಂಡ್ ಮಾತಾಡು. ಇಲ್ಲ, ಹೊಸ್ದಾಗ್ ಬಂದಿದ್ದಾನಲ್ಲ ಅದಕ್ಕೆ ಕೇಳ್ದೆ. ಏಯ್ ತಮಾಷೆ ಗಿಮಾಷೆ ಎಲ್ಲ ಮಾಡ್ಬೇಡ, ಹೋಗೋ. ಈ ಅಗ್ರಹಾರದಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ತುಂಬಾ ಜಾಸ್ತಿ. ಜೋಪಾನ, ನಮ್ಮ ಅಪ್ಪನ ಹೆಸರು ಹಾಳು ಮಾಡ್ಬಿಟ್ಟಿರಾ. ಹಾ, ಹುಚ್ಚಪ್ಪ ಹುಚ್ಚಪ್ಪ. ಲೇ ಹುಚ್ಚ, ನಿಂಗೆ ಹೆಸರು ಹೇಳಿಲ್ಲ. ಹುಚ್ಚ ಗಿಚ್ಚ ಅಂದ್ರೆ ಕಚ್ಬಿಡ್ತೀನಿ. ಏಯ್ ಹುಚ್ಚಿನ ಹುಚ್ಚ ಅಂದ್ರೆ ನೀನ್ ಲುಚ್ಚ ಅನ್ಬೇಕಾ? ಅಂತೀಯಮ್ಮ, ಹುಚ್ಚ ಲುಚ್ಚ ಬಚ್ಚ ಎಲ್ಲ ಅಂತೀಯ. ಯಾಕೆ ಹೇಳು? ನಿಮ್ಮ ಅಪ್ಪನ ಕೈ ಕೆಳಗೆ ಕೆಲಸ ಮಾಡ್ತಾ ಇದೀನಲ್ಲ ಅದಕ್ಕೆ. ಏನ್ ಬಂದಿದ್ದು? ಇವರು ಇಂದ್ರ ಕುಮಾರ್ ಅಂತ ದೇವಸ್ಥಾನದಲ್ಲಿ ಗುಮಾಸ್ತನ್ ಕೆಲ್ಸಕ್ ಬಂದಿದ್ದಾರೆ. ಅಪ್ಪ ಹೇಳಿದ್ರು ಇನ್ಮೇಲೆ ಇವರು ಇಲ್ಲೇ ಇರ್ತಾರಂತೆ. ನಮಸ್ಕಾರ ಸರ್. ಇಂದ್ರ ಅಂತ ಹೆಸರಿಟ್ಕೊಂಡಿದ್ಯಾ? ರಂಬೆ ಉರುಷಿ ಮೇನಕೆಯರ್ ಜೊತೆ ಹಾಯಾಗಿರೋದ್ ಬಿಟ್ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಸಾರಿ, ನಾನ್ ಯಾರನ್ನೂ ಜೊತೆಗೆ ಸೇರ್ಸ್ಕೊಳಕಿಲ್ಲ. ಔಟ್. ನಿನ್ನೆ ಯಾರ ಜೊತೆ ಸೇರ್ಸ್ಕೊಂಡಿದ್ದು? ನಿನ್ನೆ ನಾಚೆ ಕಳಿಸಿ ಇವ್ರನ್ನ ಇರ್ಸು ಅಂದ್ರು. ಅಪ್ಪನೇ ಹೇಳಿದ್ರ ನನ್ ಜೊತೆ ಸೇರ್ಸ್ಕೊಳಲ್ಲ ಅಂದೆ. ನಾನು ಇವ್ರ ಜೊತೆ ಸೇರ್ಕೊಳ್ಳಲ್ಲ ಅಂತ ಹೇಳಿಲ್ವಲ್ಲ. ಇವ್ರು ಇಲ್ಲೇ ಇರ್ಲಿ, ಇವ್ರ ಜೊತೆಗೆ ನಾನೇ ಇರ್ತೀನಿ. ಓಕೆ? ಹಾಗ ಬಾ ದಾರಿಗೆ, ನಾನು ಬರ್ತೀನಿ. ಬನ್ನಿ ಸರ್, ಬನ್ನಿ 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 ಬನ್ನಿ. ಇದೇ ಸರ್ ನಮ್ಮ ಅರಮನೆ. ಪಾಚ್ಕೊಳಕ್ ಜಾಗ ಇಲ್ದೆ ಹೋದ್ರು ಪಾರ್ಟ್ನರ್ಶಿಪ್ ಬೇರೆ. ಕರೆದ್ರ? ಇಲ್ಲ ಇಲ್ಲ. ಹಲೋ ಹಲೋ ಹಲೋ. ಈ ಕರ್ದೆ ಲೆಕ್ಕ ಬರೆಯಕ್ ತಾನೇ ಬಂದಿರೋದು? ಹೌದು. ತಿಂಗಳಿಗೆ 1900 ರೂಪಾಯಿ ಸಂಬಳ ಅಂತ ಹೇಳಿರ್ಬೇಕಲ್ಲ. ಒಂದ್ ನಿಮಿಷ. ಕ್ಷಮಿಸಿ. ಟಿಫನ್ ಅಲ್ಲೇ ಅಂತ ಹೇಳಿರ್ಬೇಕಲ್ಲ. ಹೇಳಿದ್ರು. ದೇವಸ್ಥಾನದಲ್ಲಿ ಕೆಲಸ ಮಾಡೋದು ಪುಣ್ಯ ಪುಣ್ಯ ಅಂತ ಹೇಳಿರ್ಬೇಕಲ್ಲ. ಹೌದು. ಇದನ್ನೆಲ್ಲ ನೀವ್ಯಾ ಕೇಳ್ತಾ ಇದ್ದೀರಾ? ನಾವು ತಿಳ್ಕೊಬೇಕಲ್ಲಪ್ಪ. ಹೌದು. ಇದೆಲ್ಲ ಎಲ್ಲೋಗ್ದಿದ್ದು? ನದಿಲಿ. ಅದೇ ಯಾವ ನದಿಲಿ? ಹರಿಯೋ ನದಿಲಿ. ಅದ್ ಗೊತ್ತಯ್ಯ. ಒಣಗ್ಸಿರ ತಂದಿದ್ಯಲ್ಲ ಯಾಕೆ ಅಂತ. ಒಣಗಿಸುವಾಗ ಕೆಲ್ಸ ಸಿಕ್ತು ಅಂತ ಗೊತ್ತಾಯ್ತು, ಅದಕ್ಕೆಲ್ಲ ಹಾಗೆ ತಂದ್ಬಿಟ್ಟೆ. ಇಲ್ಲೇನ್ ಪರ್ದೆ ಕಡೆ ತಂದಿದ್ಯಾ? ಇದು ನಾನ ಕಂಬೇಕಾ? ಇಲ್ಲ, ಸ್ವಲ್ಪ ನಿಮ್ ದೊಡ್ಡ ಚಡ್ಡಿದೆಯಲ್ಲ ಅದನ್ನ ಸ್ವಲ್ಪ ಜರುಗಿಸಿ ಇದನ್ನ ಅಲ್ಲಿ. ಅಷ್ಟೊಂದ್ ಮಾಡಿನಾ? ಹಾಗಲ್ಲ, ನಾನ್ ಸ್ವಲ್ಪ ಸಂಪ್ರದಾಯ ನೋಡಿ. ಟಚ್ ಮಾಡಲ್ಲ, ಟಚ್ ಮಾಡಲ್ಲ. ಇಷ್ಟೊತ್ತು ನಿನ್ ಬಗ್ಗೆ ಹೇಳ್ದಲ್ಲ, ನನ್ ಬಗ್ಗೆ ಏನಾದ್ರು ಕೇಳ್ದ್ಯಾ? ಇದನ್ನ ಸ್ವಲ್ಪ ಆ ಕಡೆ ಇಡ್ತೀರಾ? ಏನ್ ಹೇಳ್ತಾ ಇದ್ರಿ? ಇಟ್ಬಿಟ್ಟು ಹೇಳ್ತೀನಿ ಅಂದೆ. ನನ್ ಬಗ್ಗೆ ಏನಾದ್ರು ಕೇಳಿದ್ಯಾ ಅಂದೆ. ಹೇಳಿ. ಬಿಕಾಮ್ ಅಂತ ಒಂದ್ ಸಣ್ಣ ಸುಳ್ಳು ಹೇಳಿ ಗುಮಾಸ್ತನ್ ಕೆಲ್ಸಕ್ಕೆ ಸೇರ್ಕೊಂಡು ಲೈಫಲ್ಲಿ ಹಾಯಾಗಿರ್ಬೋದಲ್ಲ ಅನ್ಕೊಂಡೆ. ಕೆಲ್ಸಕ್ಕೆ ಸೇರ್ಕೊಂಡಲ್ಲ ಅವತ್ತು. ಫಿಗರ್ ಮೇಂಟೈನ್ ಮಾಡ್ತೀಯಾ ಅಂತ ಒಂದ್ ಪ್ರಶ್ನೆ ಕೇಳಿದ್ರು. ನಾನು ಕ್ಯಾಶುವಲ್ ಆಗಿ ಒಂದಲ್ದೆ ಹೋದ್ರೆ 2 ಮೇಂಟೈನ್ ಮಾಡ್ತೀನಿ ಅಂತ ಗಂಭೀರವಾಗಿ ಹೇಳ್ದೆ. ಕಟ್ ಮಾಡಿದ್ರೆ ಕೆಲ್ಸನೇ ಚೇಂಜ್ ಮಾಡ್ಬಿಡದ. ಅಲ್ಲಿನೂ ಫೀಲ್ ಮಾಡ್ತಾ ಇದ್ದೆ. ಹಲೋ, ಫೀಲ್ ಮಾಡಿದ್ ನಾನ್ರಿ. ನೀವ? ಥ್ಯಾಂಕ್ಸ್. ಆಮೇಲೆ ಗೊತ್ತಾಯ್ತು ಲೆಕ್ಕದಲ್ಲಿರೋ ಫಿಗರೇ ಬೇರೆ, ಕಣ್ಣಲ್ಲಿ ನೋಡೋ ಫಿಗರೇ ಬೇರೆ ಅಂತ.
ಏನ್ ಮಾಡ್ತೀರಾ? ನಾನ್ ನಾಣೆ ಬರ ಗೌರ್ಮೆಂಟ್ ಕೆಲಸದಲ್ಲಿ ಇರ್ಬೇಕಾಗಿರೋ ನಾನು ಗಂಟೆ ಹೊಡ್ಕೊಂಡ್ ದೇವಸ್ಥಾನದಲ್ಲಿ ಇದ್ದೀನಿ. ಮತ್ತೆ ಫೀಲ್ ಮಾಡಿದ್ರ? ಇದು ನಿಜವಾದ ಅಲ್ಲಿನೇ ಇರ್ಬೇಕು. ಇದಕ್ ಮಾತ್ರ ರೀ ರೆಕಾರ್ಡಿಂಗ್ ಕೊಡ್ತಾ ಇತ್ತಲ್ಲ ಎಲ್ಲದು. ಹೌದು, ನೀನಾದ್ರೂ ಕರೆಕ್ಟ್ ಆಗಿ ಫಿಗರ್ ಮೇಂಟೈನ್ ಮಾಡ್ತೀಯಾ? ಯಾಕೆ? ಅಲ್ಲ, ಯಾಕೆ ಕೇಳ್ತಾ ಇದೀನಿ ಅಂದ್ರೆ ನೀನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅನ್ಕೋ, ಆವಾಗ ನನ್ ಕೆಲ್ಸ ನಿನಗೋಗಿ ನಾನು ಭಿಕಾರಿ. ಹೌದು, ಏನ್ ಓದಿದ್ಯಾ? M.Com. M.Com. ಯಾಕೆ? ಇದರಿಂದ ಏನಾದ್ರು ಪ್ರಾಬ್ಲಮ್? ಇಲ್ಲಪ್ಪ, ನಿನಗೇನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದೆಲ್ಲ ನನಗೇನೆ. ಹಲೋ ಹಲೋ ಹಲೋ. ಬಾಪ ಇಂದ್ರ, ಅವರು ದೇವಸ್ಥಾನಕ್ ಹೋದ್ರು. ತಿಂಡಿ ತಿನ್ಕೊಂಡು ನಿನ್ನೂ ದೇವಸ್ಥಾನಕ್ ಬರಕ್ ಹೇಳಿದ್ದಾರೆ. ಸರಿನಮ್ಮ. ಬಾಪ. ಇವಳು ನನ್ ಚಿಕ್ಕ ಮಗಳು, ಹೆಸರು ಪೂಜಾ. ಯಾರು ಮಾತಾಡಿದ್ರು ಕೇಳ್ಸಲ್ಲ, ಮಾತಾಡಕ್ಕೂ ಬರಲ್ಲ. ಆ ದೇವ್ರು ಮಾತ್ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದ್ ಕೊರತೆ ಬಿಟ್ರೆ ಇವಳಿಗೆ ಜ್ಞಾಪಕ ಶಕ್ತಿ ತುಂಬಾ ಜಾಸ್ತಿ. 1 ತಿಂಗಳ ಹಿಂದೆ ನಾನು ಯಾವ ಸೀರೆ ಉಟ್ಕೊಂಡಿದ್ದೆ ಅಂತ ಇವತ್ತು ಕೇಳಿದ್ರು ಜ್ಞಾಪಿಸ್ಕೊಂಡು ಹೇಳ್ತಾಳೆ. ತಲೆ ತುಂಬಾ ಬುದ್ಧಿ ಇದಕ್ಕೆ. ಇವಳಿಗೆ ಇವಳದ್ದೇ ಆದ ಪ್ರಪಂಚ, ಇವಳದ್ದೇ ಅದು ಒಂದು ಭಾಷೆ. ಇವಳ ಭಾಷೆ ಸರಿಯಾಗಿ ಅರ್ಥ ಆಗೋದು ಇವಳ ಅಕ್ಕನಿಗೆ ಮಾತ್ರನೇ. ಇವತ್ತೇನೋ ಅಕ್ಕನ ಜೊತೆ ಜಗಳ ಆಡಿ ಮುನಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದಾಳೆ. ನೀ ಬಾಪ್ಪ. ನೀನು ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಅಕ್ಕ ಹೊಡೆದ್ಬಿಟ್ರಾ? ನೀನು ಏನ್ ತಪ್ಪು ಮಾಡ್ದೆ? ನೀನು ಏನು ತಪ್ಪು ಮಾಡ್ಲಿಲ್ವಾ? ದೇವ್ರು ಅಕ್ಕನ್ನ ಹೊಡಿತಾರೆ ನಿಜವಾಗಿ. ಏನಪ್ಪ ಇವಳ ಭಾಷೆ ನಿನಗ್ ಗೊತ್ತಾಗತ್ತಾ? ಯಾವಾಗ್ಲೂ ಸ್ವಲ್ಪ ಕಲ್ತಿದ್ದು. ಒಳ್ಳೇದಾಯ್ತು ಬಿಡು, ಅವಳಿಗೊಬ್ಬ ಫ್ರೆಂಡ್ ಸಿಕ್ಕಾಗಾಯ್ತು. ಬಾಪ, ತಿಂಡಿ ರೆಡಿ ಇದೆ. ನೀನ್ ತಿಂಡಿ ತಿಂದ? ಸಾಕಮ್ಮ. ಯಾಕಪ್ಪ ಸಂಕೋಚ ಪಟ್ಕೊಳ್ದೆ ತಿನ್ನು. ಅಯ್ಯೋ, ನೀರೇ ಇಟ್ಟಿಲ್ಲ. 1 ನಿಮಿಷ ಬಂದೆ. ಎಲ್ಲೋ ಹುಡುಗಿದೆ ಇಲ್ಲದ ದೇವರ ಕಣ್ಣು. ಹಲೋ, ಏನ್ ಕೆಂಡಲ್ಲ? ಇಲ್ಲ, ಬಿಕ್ಕಳಿಕೆ. ಇದು ನೀರು, ಈಗ ಬಿಕ್ಕಳಿಕೆ ಬರಲ್ಲ. ಸಾಕು ಸಾಕು. ಯಾಕೆ ಇಷ್ಟ ಆಗ್ಲಿಲ್ವಾ? ಅಮ್ಮ, ಇಡ್ಲಿ ಇಷ್ಟ ಆಗಿಲ್ವಂತೆ. ಇಲ್ಲ ಇಷ್ಟ ಆಯ್ತು. ತಿನ್ನು ತಿನ್ನು. ಇದ್ರ ಹಿಂದೆ ಬಿಸಿ ಬಿಸಿಯಾಗಿ 10 ದೋಸೆ ಬರ್ತಾ ಇದೆ. ಅದು ಬೆಣ್ಣೆ ದೋಸೆ. ಯಾಕೆ ತಿನ್ನಲ್ವಾ? ತಿಂತೀನಿ. ನಾದವೇ ಗಂಟೆಯ ನಾದವೇ, ನಾದದಿ ಹೊರಹೊಮ್ಮು ಸ್ವರವೇ, ಹೇಳು ತಾಯೇ ಶಾರದೆ, ಹೇಳದೆ ಹೋಗಬೇಡ, ನಿಲ್ಲೆ ನಿಲ್ಲೆ ಶಾರದೆ. ಹೆಸರಿರೋದ್ ಕರಿಯೋದಲ್ದಲೆ ನಿಲ್ಲೆ ನಿಲ್ಲೆ ಅಂತ ಬೇರೆ ಹೇಳ್ತೀಯಾ? ತೆಂಗಿನಕಾಯಿ ತಗದ್ ಬಿಟ್ಟ ಅಂದ್ರೆ ತಲೆ 2 ಹೋಳಾಗ್ಬೇಕು. ಅಯ್ಯೋ ಪುಣ್ಯಾತ್ಗೀತೆ, ದೇವಸ್ಥಾನದಲ್ಲಿ ದೇವರಾಡಕ್ಕೂ ಬಿಡಲ್ವಲ್ಲಪ್ಪ. ನಮಸ್ಕಾರ. B.Com ಅಂತ ಸುಳ್ಳು ಹೇಳಿದಕ್ಕೇನೆ ನನಗೆ ಗಂಟೆ ಹೊಡಿಯಕ್ ಬಿಟ್ಟವ್ರೆ. ಇವನ್ M.Com ಅಂತ ಬಂದವನೆ, ಇವನ್ ಏನ್ ಹೊಡಿಯಕ್ ಬಿಡ್ತಾರ? ಹೇಳಿದ್ನಲ್ಲ, ಕೆಲಸ ಮುಗಿಸಿದ್ರೆ. ಶಾಸ್ತ್ರಿಗಳೇ. ನಮಸ್ಕಾರ ಶಾಸ್ತ್ರಿಗಳೇ. ಬಾಪ ಇಂದ್ರ, ರಾಹು ಕಾಲ ಆರಂಭ ಆಗೋದಕ್ಕೆ ಮುಂಚೆ ದೇವಸ್ಥಾನಕ್ಕೆ ನಾನು ನಿನಗೆ ಕೊಡ್ತೀನಿ. ದೇವ್ರ ಹೆಸರಲ್ಲಿ ಕೆಲಸ ಶುರು ಮಾಡು. ಕೃಷ್ಣ ಶಾಸ್ತ್ರಿಗಳೇ, ಬನ್ನಿ ಇಲ್ಲಿ. ಬಂದೆ. ये मंदिर बहुत सुंदर है. तुम लोगों को भी पसंद आया? हाँ पापा. वेरी गुड, चलो चलो चलो. हम आपके कौन फैमिली ಬರ್ತಾ ಐತೆ?
ಬರ್ಲಿ ಬರ್ಲಿ नमस्ते बेटा। ನಮಸ್ತೆ. ये मंदिर का पंडित कौन है? ಕೋನೈಸಾ ಅದು ಜಾತ್ರೆಯಲ್ಲಿ ದೇವಸ್ಥಾನದ ಹೊರಗಡೆ ಮಾಡ್ತಾರೆ. नहीं बेटा, ಬಾಟ ಎಲ್ಲಮ್ಮ ಕೊಡ್ತಾರೆ. ಎಲ್ಲಾ ತಿಂಗಳ ಸಂಬಳ, ಅದ್ರಲ್ಲೂ ಅದು ಇದು ಅಂತ ಕಟ್ ಮಾಡ್ಕೊಡ್ತಾರೆ. वो कौन है? ಓ ಅವರು ಹಾ. ರಾಮಶಾಸ್ತ್ರಿ. ರಾಮಶಾಸ್ತ್ರಿ. अच्छा रामा शास्त्री। ಹೌದೌದೌದು. मेरा बेटी का जन्मदिन है। हाँ हाँ। पंडित चाहिए, ಆ पूजा करना है, पूजा। ಪೂಜಾ ಕರಾನ ಹೇ. ಯಪ್ಪ ಇರಿ ಒಂದ್ ನಿಮಿಷ ಹೇಳ್ತೀನಿ. ಏನಪ್ಪ ಇಂದ್ರ ಕುಮಾರ್, ಯಾರೋ ಹಿಂದಿ ಫ್ಯಾಮಿಲಿ ಬಂದವ್ರೆ, ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಬಾ ಬಾ. ಅದೇನು ಅಂತ ಕೇಳ್ಕೊಂಡ್ ಬರ್ತೀನಿ. आयत। ಬಾ ಬಾ ಬಾ, ಇವತ್ತಾಯ್ತು ನಿಂಗೆ ಮರಿಯಪ್ಪ. नमस्ते। नमस्ते। हम साउथ इंडिया टूर पे आए हुए हैं। रास्ते में जाते वक्त ये सुंदर मंदिर दिखाई दिया। हाँ। आज मेरे बेटे का जन्मदिन है, इसलिए मंदिर में पूजा करने के लिए आए हैं। बहुत अच्छी बात है, आप हमारे मंदिर में आए। हमको बहुत खुशी हुआ। आप बहुत अच्छे से हिंदी बात करता है। हाँ। हिंदी तो हम बहुत पहले से ही जानते हैं। आपका नाम क्या है बेटा? पायल। बहुत प्यारा नाम है। What is the name of this place? श्रीरंगपट्टना। Oh, who is the main god? लॉर्ड रंगनाथ स्वामी। Oh, good. चलिए चलिए पूजा करवाएंगे। चलो चलो चलो। अरे गेंडे, यहाँ पे क्या देख रहा है? पूरा मंदिर साफ करके बेल मारते रहना, बेल। ಹಿಂದಿ ಇಂಗ್ಲಿಷ್ ಎರಡೂ ಮಾತಾಡ್ತಾನಲ್ಲಪ್ಪ ಇವನು.